ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ಇವತ್ತು ತಾಲಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಬನ್ನಿ. ತಾಲಿಪಟ್ಟು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಫಸ್ಟು ಕರಿಬೇವು, ಗ್ರೀನ್ ಚಿಲ್ಲಿ, ಕೊತ್ತಂಬರಿ, ನೆಕ್ಸ್ಟು ಸಬ್ಬಸಿಗೆ ಸೊಪ್ಪು, ಆನಿಯನ್ನು, ಕ್ಯಾರೆಟು, ಸ್ವಲ್ಪ ಸೌತೆಕಾಯಿ, ನೆಕ್ಸ್ಟು ಹಿಟ್ಟು, ಆಮೇಲೆ ಸ್ವಲ್ಪ ಬಿಸಿ ನೀರು, ನಮಗೆ ಎಷ್ಟು ಬೇಕೋ ಅಷ್ಟು. ಈಗ ಎಲ್ಲ ತೋರಿಸಿದ್ನಲ್ಲ, ಅದನ್ನು ಒಂದ್ಸರಿ ಒಗ್ಗರಣೆ ಹಾಕ್ಕೊಂಡು ಅದು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ತಣ್ಣಗಾಗಿರಬೇಕು. ಫಸ್ಟಿಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಇದು ಆಪ್ಷನಲ್, ನೀವು ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಂಡು ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟು ಕರಿಬೇವು, ಹಸಿಮೆಣಸಿನಕಾಯಿ, ಆಮೇಲೆ ಆನಿಯನ್, ಆಮೇಲೆ ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಸೌತೆಕಾಯಿ, ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ, ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತೀನಿ. ಒಗ್ಗರಣೆ ಎಲ್ಲ ಹಾಕಿ ಮುಗಿತು, ಅದು ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡೋದು. ಅಷ್ಟೊತ್ತಿಗೆ ಟೈಮ್ ಇರುತ್ತಲ್ಲ, ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಆಲ್ರೆಡಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟು ಕೊತ್ತಂಬರಿ, ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಕೊಂಬರೋಣ ಬನ್ನಿ. ಈ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ಪೂನಿಂದ ಮಿಕ್ಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲೂ ಸ್ವಲ್ಪ ನೀರಿರುತ್ತೆ, ಸೌತೆಕಾಯಿ ಅದೆಲ್ಲ ಹಾಕಿರ್ತೀವಲ್ಲ, ಅಷ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಈಗ ಬಿಸಿ ನೀರು ಹಾಕ್ಕೋಬೇಕು. ಇದು ಕೈಯಿಂದ ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀರು ತುಂಬ ಬಿಸಿ ಇರುತ್ತೆ. ಸ್ವಲ್ಪ ಸ್ಪೂನಿಂದನೇ ಮಾಡ್ಕೋಬೇಕು. ನೀರು ಒಂದೇ ಸರಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮನೆ ಹತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಯಾಕಂದರೆ ಮನೆ ಕಟ್ತಿದ್ದಾರೆ. ಈಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೈಯಿಂದ ನಾದ್ಕೊಬೇಕಾಗುತ್ತೆ. ಈಗ ಹಿಟ್ಟೆಲ್ಲ ನಾದ್ಕೊಂಡಿದ್ದೀನಿ ನೋಡಿ ಯಾವ ಥರ ಇದೆ. ಈ ಕಡೆ ಗಟ್ಟಿನೂ ಇಲ್ಲ, ಈ ಕಡೆ ತೆಳ್ಳಗೂ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಈಗ ಮಾಡ್ಕೋಬೇಕು ಉಂಡೆನ. ನೆಕ್ಸ್ಟು ಆ ಉಂಡೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವ ಥರ ಮಾಡಿದ್ದೀನಲ್ಲ ಆ ಥರ ಮಾಡಿದರೆ ನಿಮಗೂ ಸಹ ಇದೇ ಥರ ತಾಲಿಪಟ್ಟು ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ವಾವ್, ಸೂಪರ್. ಫೈನಲಿ ತಾಲಿಪಟ್ಟು ಆಯಿತು ನೋಡಿ. ಈ ಥರ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಒಂಥರ ಚಪಾತಿ ಥರನೇ ಬಂದಿದೆ. ನೀವು ಇದೇ ಥರ ಟ್ರೈ ಮಾಡಿ ಮನೆಯಲ್ಲಿ. ಈಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ನೋಡೋಣ. ನಾನು ಒಬ್ಬಳೇ ಟೇಸ್ಟ್ ಮಾಡ್ತಿಲ್ಲ,
ನಮ್ಮ ಅಕ್ಕನ ಮಗಳು ಇದ್ದಾಳೆ, ಅವಳು ಬರ್ತಾಳೆ. ಬಾ. ಚೆನ್ನಾಗಿದೆ, ಬಾ. ಹ್ಞೂ ಆಯ್ತು, ಚೆನ್ನಾಗಿದೆಯಾ? ನಿಮಗೂ ಇದೇ ಥರ ಬೇಕಂದರೆ ನೀವು ಟ್ರೈ ಮಾಡಿ ಮನೇಲಿ, ಚೆನ್ನಾಗಿದೆ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.